ಹಲೋ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಸರ್ ನಾವು ಡ್ರೈವರ್ ಅಸೋಸಿಯೇಷನ್ ಅವರು ಹೇಳಿ ಸರ್. ಮೊನ್ನೆ BBMPಗೂ ಹೋಗಿದ್ದು. ಹಾಂ ಅಲ್ಲಿ ಮುರಳೀಧರ್ ಸಾಹೇಬರು ನಮಗೆ ಮಾಹಿತಿಗಳು ಕೊಟ್ಟರು. ಹಾಂ ಸರ್ ವಿಚಾರ ಇಷ್ಟೇ, ಇವಾಗ ನೀವೇನು KMDC ಕಡೆಯಿಂದ ಈಗ 75,000 ಇದು ಕೊಡ್ತಾ ಇದ್ದೀರಲ್ಲ ನೀವು ಸಬ್ಸಿಡಿ, ಹಾಂ ಈ ಆಟೋ ಶೋರೂಮು ಅಂದರೆ ಇವಾಗ ಯಾವುದೋ ಸ್ಟ್ಯಾಕ್ ಅವರು ನಿಮ್ಮ ಹತ್ರ ಟೆಂಡರ್ ತಗೊಂಡಿದ್ದಾರೆ. ಟೆಂಡರ್ ಏನಿಲ್ಲ, ಅವರು ಸ್ಯಾಂಕ್ಷನ್ ಲೆಟರ್ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಅದು ಫೈನಾನ್ಸ್ಗೆ ಕಳ್ಸಿದ್ದೀವಿ. ಓಕೆ ಅಣ್ಣ, ಸಂತೋಷ. ಈಗ ನಮ್ಗೇನು ಅಂದರೆ ಈಗ ನಿಮ್ಗೆ ಗೊತ್ತಿರುತ್ತಲ್ಲಿ ಒಂದು ಆಟೋಗೆ ಒಬ್ಬ ಆಟೋ ಡ್ರೈವರು ಲೋನ್ ಎಷ್ಟು ಆಗಬೇಕು ಮತ್ತು ಸಬ್ಸಿಡಿ ನಾವು ಇಷ್ಟು ಕೊಟ್ಟ ಮೇಲೆ ಆಟೋ ಡ್ರೈವರ್ಗೆ ಏನು ರೌಂಡ್ ಫಿಗರ್ ಅಮೌಂಟ್ಗೆ ಈ ಆಟೋನ ಕೊಡಬೇಕು ಅನ್ನೋದು ನಿಮ್ಮಲ್ಲಿ ಅದಿರುತ್ತಲ್ವಾ ಟೆಂಡರು. ಅದಷ್ಟೇ. ಏನಿಲ್ಲ, ಒಂದು ನಿಮಿಷ ಇರಿ. ನಮ್ಗೇನು ಗೊತ್ತಾ, ಒಂದು ನಿಮಿಷ ಇರಿ. ವರ್ಕ್ ಕಾರ್ಡ್ ಏನಿಲ್ಲ ನಮಗೆ. ಸಬ್ಸಿಡಿ ಇವರು ಅಷ್ಟು ಸ್ಯಾಂಕ್ಷನ್ ಲೆಟರ್ ತಗೊಬರ್ತಾರೆ ಆಟೋಗೆ, ಯಾರು ಶೋರೂಮಿಗೆ ತಗೊಬರ್ತಾರೆ ಕೊಟೇಶನ್. ಹೌದು. ನಮ್ದು ಬರೀ ಸಬ್ಸಿಡಿ 75,000 ಅಷ್ಟೇ. ಓಕೆ. 75,000 ಸಬ್ಸಿಡಿನ ನಾವು ಲೆಟರ್ ಸಹಿತ ಕೊಟ್ಟಿದ್ದೀವಿ ಇವ್ರಿಗೆ. ಓ ಅಷ್ಟೇ, ಅದಷ್ಟೇನಾ? ನೀನು ಫೈನಾನ್ಸ್ ಇಷ್ಟೇ ಮಾಡಿಸ್ಕೊಬೇಕು ನೀನು? ಹಂಗೆಲ್ಲ ಆ ಥರ ಅಲ್ಲ, ನಮ್ದು ಆ ಥರ ಏನಿರಲ್ಲ. ಬರೀ ಕೊಟೇಶನ್ ತಗೊಂಡ್ಬಂದು ಸಿಬಿಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಇದ್ರಲ್ಲಿ ಕೊಟ್ಬಿಡೋದು ಅಷ್ಟೇ. ನಾವು ಸಬ್ಸಿಡಿ ಅಮೌಂಟ್ ರಿಲೀಸ್ ಮಾಡ್ತೀವಿ ಶೋರೂಮ್ ಅವ್ರಿಗೆ, ಇದಕ್ಕೆ ಫೈನಾನ್ಸ್ಗೆ. ಓಕೆ ಓಕೆ ಓಕೆ. ಇವರು ನಮ್ 75,000 ಏನಿದೆ ಅಷ್ಟು ಹೋಗಿರ್ತದೆ ಅವ್ರಿಗೆ. ಅಲ್ಲ ಸರ್, ಇದು ನೀವು ಕೊಡೋ ಅಮೌಂಟ್ ಶೋರೂಮ್ಗೆ ಹೋಗುತ್ತಾ ಅಥವಾ ಇವ್ರದ್ದು ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತಾ? ಫೈನಾನ್ಸ್ ಇವ್ರು ಯಾವ ಫೈನಾನ್ಸ್ ಇಂದ ಲೆಟರ್ ತಂದಿರ್ತಾರೆ ಸ್ಯಾಂಕ್ಷನ್ ಲೆಟರ್, ಓಹೋ ಓಕೆ. ಅವ್ರ ಅಕೌಂಟ್ಗೆ ಹೋಗಿರುತ್ತೆ. ಓ ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಇವರು ಏನಂತ ಅಂದ್ರೆ ಏನೋ 14,000 ಕಮ್ಮಿ ಕೊಟ್ಬಿಡೋ ಸಬ್ಸಿಡಿ ಅಂತ ಅವ್ರು ಏನೋ ಇದು ಮಾಡ್ಕೊಂಡವ್ರು. ಅವರು ಸ್ವಲ್ಪ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಸ್ವಲ್ಪ ಅವ್ರ ಮೇಲೆ. ಯಾರ್ದು ಸರ್? ಶೋರೂಮ್ ಅವ್ರ ಮೇಲೆ ಹಾಕಿ ಇವ್ರು ಪಾಪ ಅವ್ರು ಏನೋ ಹೌದು ಸರ್, 14,000 ಅಲ್ಲ, ಏನ್ ಮಾಡ್ತಾ ಇದಾರೆ ಗೊತ್ತಾ? ಆಟೋ ರೇಟ್ ಇರೋದು 2,74,000 ಅಂದ್ರೆ ಇವಾಗಿನ ರೇಟು. ಒಂದೊಂದು ಆಟೋ ಮೇಲೆ 30,000 ರೂಪಾಯಿ, 25,000 ರಿಂದ 30,000 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಆಟೋ ಡ್ರೈವರ್ ಮಾರ್ತಿದ್ದಾರೆ. ಇಲ್ಲಿ BBMP ಏನಾಗಿದೆ ಗೊತ್ತಾ ಸರ್, ನೀವು ಒಬ್ಬ ಆಟೋ ಡ್ರೈವರ್ ಹತ್ರ ಅವರು ಟೆಂಡರ್ ಆಗಿದಾವೆ, ಒಂದೊಂದು ಶೋರೂಮ್ ಒಂದೊಂದು ರೇಟಲ್ಲಿ ಟೆಂಡರ್ ಆಗಿದೆ. ನೀವು ಆಟೋ ಡ್ರೈವರ್ ಹತ್ರ ಇಷ್ಟೇ ತಗೊಳ್ಬೇಕು ಅನ್ನೋ ತರ ಒಂದು ರೌಂಡ್ ಫಿಗರ್ ಅಮೌಂಟ್ ಅನ್ನ ತಿಳಿಸ್ ಬಿಟ್ಬಿಟ್ಟವ್ರು. ಅದ್ರ ಮೇಲೆ ₹1 ಎಕ್ಸ್ಟ್ರಾ ತಗೊಂಡ್ರು ನಿಮ್ಗೆ ವರ್ಕ್ ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ನಿಮ್ದು ಅದೇ ಇರ್ಬೇಕು ಅನ್ಕೊಂಡಿದ್ದೆ. ಗೊತ್ತಾಯ್ತು. ಇವಾಗ ನಾನು ಇವ್ರಿಗೆ ಹೇಳ್ತೀನಿ, ಕೊಡಿ ಸರ್ ಅವ್ರು ಫೋನು. ಹೇಳಿ ಅವ್ರಿಗೆ ನಮ್ದು 75,000 ಫುಲ್ ಹೋಗಿದೆ ಅವ್ರಿಗೆ. ಥ್ಯಾಂಕ್ ಯು ಸರ್. ಅದು ಮಾಡಿ ಕೇಳಿ. ತುಂಬಾ ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಅವ್ರು ಕೊಡಿ ಸರ್ ಅವ್ರಿಗೆ. ವಸೀಂ ಅವರೇ, ಈಗ ನೋಡಿ KMDC ಕಡೆಯಿಂದ ಎಷ್ಟು ಜನ ಆಟೋ ಡ್ರೈವರ್ಗಳು ಈ ಅಲ್ಪಸಂಖ್ಯಾತರ ನಿಗಮ ಮಂಡಳಿಯಿಂದ ಆಟೋಗಳನ್ನ ತಗೊಂಡಿದ್ದೀರಾ ನೀವು? ನೋಡಿ, ಈಗ ಅಲ್ಪಸಂಖ್ಯಾತರ ನಿಗಮ ಮಂಡಳಿಯಿಂದ 75,000 ರೂಪಾಯಿ. ಇವಾಗ ನಿಮ್ಗೆ ಯಾವ ಫೈನಾನ್ಸ್ ಅಲ್ಲಿ ಲೋನ್ ಮಾಡಿಸ್ಕೊಟ್ಟಿದ್ದ ಅವ್ನ ಶೋರೂಮ್ ಅವನು? ಎಸ್ ಫೈನಾನ್ಸ್ ಇಂದ. ಎಸ್ ಫೈನಾನ್ಸ್ ಅಂತ ಅವ್ನ ಏನ್ ಮಾಡ್ಕೊಂಡಿದಾನಲ್ಲ, ಆ ಫೈನಾನ್ಸ್ ಇಂದ ನಿಮ್ಗೆ ಏನ್ ಲೋನ್ ಮಾಡಿಸ್ಕೊಟ್ಟಿದಾನಲ್ಲ, ಆ ಎಸ್ ಫೈನಾನ್ಸ್ಗೆ ಇವರು 75,000 ಕಳಿಸ್ಬಿಟ್ಟವ್ರೆ. ದುಡ್ಡು ಅಲ್ಲಿ ಫೈನಾನ್ಸ್ಗೆ ಹೋಗ್ಬಿಟ್ಟೈತೆ. ಆ 75,000 ರೂಪಾಯಿ ಜೊತೆಗೆ ಆಟೋ ಶೋರೂಮ್ ರೇಟ್ ಏನಿರುತ್ತೆ ಅಷ್ಟಕ್ಕೆ ಅವನು ಲೋನ್ ಮಾಡಿಸಿ ನಿಮ್ಮ ಹತ್ರ ಏನೋ ಒಂದು ಡೌನ್ ಪೇಮೆಂಟ್ ಅಮೌಂಟ್ ಅಂತ ಒಂದು 5,000ನೋ 10,000ನೋ ತಗೊಬೋದು. ಅಲ್ಟಿಮೇಟ್ ಅವ್ನು ಏನೇ ದುಡ್ಡು ನಿಮ್ಮ ಹತ್ರ ತಗೊಂಡಿದ್ರು ನಿಮ್ಗೆ GST ಬಿಲ್ ಅಂತ ಕೊಡ್ಬೇಕು. ಮೊನ್ನೆ ಅವನು ಅಕ್ಬರ್ ಇವರು ಫೋನ್ ಮಾಡಿದ್ರು ನನಗೆ, ಅಜರುದ್ದೀನ್. ಅವ್ರನ್ನು ಕೂಡ ನಾನು ಎಸ್ಟೆಕ್ ಹತ್ರ ಕಳಿಸ್ಕೊಟ್ಟಿದ್ದೆ. ನನಗೆ ನೀನ್ ಅವ್ರ ಹತ್ರ 3 ಲಕ್ಷದೇನೋ ಅಮೌಂಟ್ ತಗೊಂಡವ್ರೆ, 3,10,000 ಏನೋ ತಗೊಂಡವ್ರು ಆಟೋಗೆ. ನೀನೇನಪ್ಪ ಇಷ್ಟು ತಗೊಂಡಿದ್ಯಾ, ನನಗೆ GST ಬಿಲ್ ಕೊಡು ಅಂತ ಕೇಳಿದ್ರೆ ಅವನು GST ಬಿಲ್ ಕೊಡೋದಕ್ಕೆ ಬೇಜಾನ್ ಮಾತುಗಳು ಮಾತಾಡವನೆ. ಇಲ್ಲಿ ಈಗ KMDC ಕಡೆಯಿಂದ ನೀವೇನು ಸ್ಯಾಂಕ್ಷನ್ ಲೆಟರ್ಗಳನ್ನ ತಗೊಂಡೋಗಿ ಅವರು ಕೊಟ್ಟು ಅಕೌಂಟ್ ದುಡ್ಡು ಹೋಗ್ತಾ ಇದೆ, ಅವ್ನು ಫೈನಾನ್ಸ್ ಮಾಡ್ಕೊಟ್ಟಿರೋ ಅಕೌಂಟ್ಗೆ. ಇಲ್ಲಿ ಶೋರೂಮ್ ಅವ್ನು ಏನ್ ಮಾಡ್ತಿದ್ದಾನೆ, ನಿಮ್ಮ ಹತ್ರ ಎಷ್ಟು ದುಡ್ಡುಗಳು ಕಟ್ಟಿಸ್ಕೊಂತವನೆ ಮತ್ತೆ ಫೈನಾನ್ಸ್ ದುಡ್ಡು ಇವೆಲ್ಲ ಸೇರಿದ್ರೆ ಓವರ್ ಆಲ್ ಎಷ್ಟು ತಗೊಂತವನೆ ಅನ್ನೋದು ನಿಮ್ಗೆ ಅವನು GST ಬಿಲ್ ಸಮೇತ ಕೊಡ್ಬೇಕು ಅವನು. ಇಲ್ಲಿ ನಿಮ್ಗಳಿಗೆಲ್ಲ ಬಿಲ್ಗಳನ್ನ ಕೊಡದೇ ಇರೋದ್ರಿಂದ ನಿಮ್ಗಳಿಗೆ ಫ್ರಾಡ್ ಆಗ್ತಾ ಇರೋದು. ಇವಾಗ KMDC ಕಡೆಯಿಂದ ಯಾರೆಲ್ಲ ಆಟೋ ಡ್ರೈವರ್ಗಳು ಈಗ ಸಬ್ಸಿಡಿ ಸ್ಕೀಮ್ ಅಲ್ಲಿ ಗಾಡಿಗಳು ತಗೊಂಡಿದ್ದಾರೆ ಎಸ್ಟೆಕ್ ಅವನ ಹತ್ರ ಹೋಗಿ, ಅವರೆಲ್ಲ ಈಗ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಖಂಡಿತ ನಿಮ್ಗೆ ಇದರಲ್ಲಿ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಹೋಗಿ ಇವ್ರನ್ನ ನಿಲ್ಲಿಸ್ಬೋದು. ಈಗ ನೀವೇನ್ ಮಾಡ್ಬೇಕು ಅಂದ್ರೆ KMDC ಕಡೆಯಿಂದ ಆಗಿರೋರೆಲ್ಲ ಒಗ್ಗಟ್ಟಾಗ್ಬೇಕು. ಇಲ್ಲಿ ನಾನ್ನರಿಂದ ನಾನು ಒಬ್ನೇ, ನೀವ್ ಅನ್ಕೊಂಡಿದೀರ ಒಬ್ನೇ ಅಂತ. ಇವಾಗ ನೀವು ಒಂದ್ ಕೆಲಸ ಮಾಡಿ, ಗ್ರೂಪ್ ಅಲ್ಲೂ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೀರಲ್ವಾ, ಅಲ್ಲೂ ಅಪ್ಡೇಟ್ ಕೊಡಿ. ನೋಡ್ರಪ್ಪ ಹಿಂಗೆ KMDC ಕಡೆಯಿಂದ ಯಾರು ಆಟೋಗಳು ತಗೊಂಡಿದ್ದೀರಾ ಅವರೆಲ್ಲ ಒಂದ್ ಸ್ವಲ್ಪ ಅಪ್ಡೇಟ್ಗಳು ಕೊಡಿ, ಸೋಮಣ್ಣ ಅವ್ರ ಜೊತೆ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ. ಇವಾಗ ಈಗ ನಾನು ಮಾತಾಡಿರೋದ್ನು ಆಡಿಯೋನ ಎಡಿಟ್ ಮಾಡಿ ಹಾಕ್ಸ್ತೀನಿ ಫೇಸ್ಬುಕ್ಗೆ.
ಇವಾಗ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಈಗ ಮುಸ್ಲಿಮ್ಸ್ ಅವರು, ಕ್ರಿಶ್ಚಿಯನ್ಸ್ ಅವರು, ಮತ್ತೆ ಇವರೆಲ್ಲ ಅಲ್ಪಸಂಖ್ಯಾತರುಗಳು ಯಾರು ಬರ್ತಾರೆ, ಜೈನರು, ಬುದ್ಧರು, ಇವ್ರದೆಲ್ಲ ಇದ್ರಲ್ಲಿ ಯಾರಾದ್ರೂ ತಗೊಂಡಿರೋವಂಥವ್ರು ಇದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಅವ್ರುಗಳೇ ಅಲ್ಲಿ ಕಾಮೆಂಟ್ ಹಾಕೋದೋ ಇಲ್ಲ ನಮ್ಮನ್ನ ಸಂಪರ್ಕ ಮಾಡೋದೋ ಮಾಡ್ತಾರೆ. ಮಾಡಿದ್ಮೇಲೆ ಅವ್ರನ್ನೆಲ್ಲ ಒಗ್ಗೂಡಿಸ್ಬಿಟ್ಟು ನೋಡ್ರಪ್ಪ GST ಬಿಲ್ ಬೇಕು, ಇದನ್ನ ಕೇಳ್ರಿ, ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು GST ಬಿಲ್ ಬೇಕು ಅಂತ ಕೂತ್ಕೊಳ್ಳೋಣ. ಇದಕ್ಕೆ ಪೊಲೀಸ್ ಅವರು ಸ್ಪಂದಿಸಿಲ್ವಾ, ಬೇಡ ನಾನೇ ಸಂಘಟನೆ ಕಡೆಯಿಂದ ಲಾಯರ್ ಕೊಡ್ತೀನಿ, ಲಾಯರ್ ನೀವೇನ್ 4 ಕಾಣಿ ದುಡ್ಡು ಕೊಡ್ಬೇಡ್ರಿ, ಕೇಸ್ ಫೈಲ್ ಮಾಡೋಣ, ಬರ್ಲಿ ಅದೇನ್ ಕೊಡ್ತಾರೋ ಬಂದು ಕೋರ್ಟಲ್ಲಿ ಅವನು ಕೊಡ್ಲಿ. ಅರ್ಥ ಆಯ್ತಾ ಮ್ಯಾಟ್ರು? ಲಾಸ್ಟ್ 29 ಇವಾಗ ಲೋನ್ ಐತಲ್ಲ, EMI ಐತೆ ಹೆಂಗ್ ಮಾಡೋದು ಅಂದ್ಬಿಟ್ಟು ಇದ್ ಮಾಡಿದ್ದೆ ನಾನು. ಅಲ್ಲ ಈಗ EMI ಐತೆ ಅಂದ್ರೆ ನಿಮ್ ಕೈಯಲ್ಲಿ ಗಾಡಿ ಬಂದಿದೆ, ಆಟೋ ರಿಜಿಸ್ಟ್ರೇಷನ್ ಆಗಿದೆ ತಾನೇ? ಆಗಿದೆ. ಹಂಗಿದ್ಮೇಲೆ ನೀವು ಕಟ್ಲೇಬೇಕು. ಈಗ ನೋಡಿ ಸರ್, ಏನೇನ್ ದುಡ್ಡು ಇಸ್ಕೊಂಡ್ ತಿಂದವ್ರೋ ತಿನ್ಕೊಳ್ಳಿ, ಈಗ ನಮ್ಗೆ ಬಿಲ್ ಕೊಡ್ಬೇಕಷ್ಟೇ. ಈಗ ಅವ್ನು ಎಷ್ಟು ತಿಂದವನೋ ತಿನ್ಕೊಳ್ಳಿ, ನಮ್ಗೆ ನೀನ್ ತಿಂದಿರೋದಕ್ಕೆ ಬಿಲ್ ಕೊಡಪ್ಪ, GST ಬಿಲ್ಲು. ಕರೆಕ್ಟ್ ಅಣ್ಣ. ಈಗ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ತಗೊಂಡಿದ್ಯಾ, ಆಟೋ ಚಾರ್ಜಿಗೆ ಎಷ್ಟು ತಗೊಂಡಿದ್ಯಾ, ಮೀಟರ್ಗೆ ಎಷ್ಟು ತಗೊಂಡಿದ್ಯಾ, ಮತ್ತೆ RTO ಚಲನ್ ಎಷ್ಟು ಕಟ್ಟಿದ್ಯಾ, ಇದೆಲ್ಲ ಲೆಕ್ಕಾಚಾರ ಹಾಕಿದ್ರು ಲೆಕ್ಕ ಬಂದೇ ಬರುತ್ತಲ್ಲ. ಬರುತ್ತೆ. ಅವಾಗ ಎಕ್ಸೆಸ್ ಅಮೌಂಟ್ ಯಾಕೆ ತಗೊಂಡಿದ್ಯಾ ಅಂದ್ರೆ ಕೊಡು, ನಮ್ಗೆ ಅದು GST ಬಿಲ್ ಕೊಡು ಅಂತ ಕೇಳೋಣ. ಇದ್ರಲ್ಲಿ ನೀವು ಆಟೋ ಡ್ರೈವರ್ಗಳು ಒಗ್ಗಟ್ಟಾಗಿಲ್ಲ ಅಂದ್ರೆ ಇವ್ನ ಅಣ್ಣ ಇದೇ ಕೆಲಸ ಮಾಡ್ಕೊಂಡು ಹೋಯ್ತಾ ಇರ್ತಾನೆ ಇವನು. ಅಷ್ಟೇ, ನಿನ್ ಮುಂದಕ್ಕೆ ಎಷ್ಟು ಜನ ಬರ್ತಾರೋ ನಮ್ಮಂತ ಬಡವರು. ಈಗ ನನಗೆ KMDC ಅಲ್ಲಿ ಕ್ಲಾರಿಟಿ ಬೇಕಾಗಿತ್ತು, ನೀವು ಅಲ್ಲಿ ಹೋಗಿರೋದ್ರಿಂದ ನನಗೆ ಇವಾಗ ಕ್ಲಾರಿಟಿ ಸಿಕ್ತು. ಈಗ KMDC ಅಲ್ಲಿ BBMP ತರ ಇಲ್ಲ. KMDC ಅವರೇನೋ 75,000 ನೀನು ಫಲಾನುಭವಿ ಆಗಿದ್ಯಾ, ನೀನು ಇದಕ್ಕೆ ಅರ್ಹನಾಗಿದ್ಯಾ ಅಂತ ನಿಂಗೆ ಲೆಟ್ರ್ ಕೊಟ್ಬಿಡ್ತಾರೆ ಅಷ್ಟೇ. ಅವ್ರೇನ್ ಮಾಡ್ತಾರೆ, ಇವ್ನು ಯಾವ್ದು ಈಗ ಅಲ್ಲಿ ನನಗೆ ಗೊತ್ತು, ಎಸ್ಟೆಕ್ ಅಲ್ಲಿ ಹೋದ್ರೆ ಅವಂದೇ ಫೈನಾನ್ಸ್ ಅಲ್ಲೇ ಲೋನ್ ಮಾಡಿಸ್ತಾ ಇರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವೇನಾದ್ರೂ ಬೇರೆ ಕಡೆಯಿಂದ ಹೋಗಿ ಲೋನ್ ಮಾಡಿಸ್ಕೊಂಡ್ ಬಂದ್ರೆ ನಿಮ್ಗೆ ಅದು ಲೋನ್ ಕೊಡಲ್ಲ ಅವನು. ಕೊಡಲ್ಲ. ನನ್ನ ಹತ್ರನೇ ಮಾಡಿಸ್ತವನೆ, ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಈಗ ಇಲ್ಲಿ ನೀವು ಫಲಾನುಭವಿಗಳು ಅಂತ ನೀವು ಯಾರಿದ್ದೀರಾ, ಈಗ ನೀವು ಒಗ್ಗಟ್ಟಾಗ್ಬೇಕು. ಅದ್ ಬಿಟ್ರೆ ನೀವು ಬೇರೆ ಆಪ್ಷನ್ ಇಲ್ಲ. ಸರಿ ಅಣ್ಣ, ಹಂಗೆ ಮಾಡೋಣ. ಅಪ್ಡೇಟ್ ಕೊಡ್ತೀನಿ ನಾನು ಟೆಲಿಗ್ರಾಮ್ ಅಲ್ಲಿ. ಕೊಡಿ ಆಯ್ತು. ಸರಿ ಅಣ್ಣ. ಈಗ ಅರ್ಥ ಆಯ್ತಾ ಪಿಕ್ಚರ್ ಏನು ಅಂತ? ಅರ್ಥ ಆಯ್ತಣ್ಣ. ಓಕೆ.